ನಮಸ್ಕಾರ ಫ್ರೆಂಡ್ಸ್, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಸಿಂಹರಾಶಿ ಅಂದ ತಕ್ಷಣ ನೆನಪಿಗೆ ಬರೋದು ಅವರ ಧೈರ್ಯ ಮತ್ತು ಗತ್ತು. ಆದರೆ 2020ರ ಮಹಾಶಿವರಾತ್ರಿ ನಂತರ ನಿಮ್ಮ ಲೈಫ್ನಲ್ಲಿ ಒಂದು ದೊಡ್ಡ ಸಂಚಲನ ಶುರುವಾಗಲಿದೆ. ಒಂದು ಕಡೆ ಭಯಪಡಿಸುವ ಅಷ್ಟಮ ಶನಿ, ಇನ್ನೊಂದು ಕಡೆ ನಿಮ್ಮನ್ನು ಕಾಪಾಡೋಕೆ ಬರ್ತಿರೋ ಗುರುಬಲ. ಈ ಇಬ್ಬರ ನಡುವೆ ಸಿಂಹರಾಶಿಯ ಜಾತಕ ಯಾವ ಕಡೆ ತಿರುಗಲಿದೆ? ಅಷ್ಟಮ ಶನಿಯ ಈ ಕಠಿಣ ಸಮಯದಲ್ಲಿ ನೀವು ಗೆದ್ದು ಬರೋದು ಹೇಗೆ? ನಿಮ್ಮ ಕೆಲಸ, ಆರೋಗ್ಯ ಮತ್ತು ಫ್ಯಾಮಿಲಿ ಲೈಫ್ನಲ್ಲಿ ಆಗಲಿರೋ ಒಂದು ದೊಡ್ಡ ಬದಲಾವಣೆ ಆದರೂ ಏನು? ಇದನ್ನು ತಿಳಿಯಬೇಕೆಂದರೆ ಈ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ವಿಷಯವನ್ನು ಶುರು ಮಾಡೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈಗ ಶನಿದೇವರು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಇದ್ದಾರೆ. ಇದನ್ನೇ ನಾವು ಅಷ್ಟಮ ಶನಿ ಅಂತೀವಿ. ಇದರಿಂದ ಕೆಲಸಗಳಲ್ಲಿ ಸ್ವಲ್ಪ ತಡವಾಗಬಹುದು ಅಥವಾ ಮಾನಸಿಕ ಒತ್ತಡ ಇರಬಹುದು. ಆದರೆ ಸಿಂಹರಾಶಿಯವರೇ, ನಿಮಗೊಂದು ಗುಡ್ ನ್ಯೂಸ್ ಇದೆ. 2020ರ ಜೂನ್ವರೆಗೂ ಗುರುಗ್ರಹವು ನಿಮ್ಮ ಲಾಭಸ್ಥಾನದಲ್ಲಿದ್ದಾರೆ. ಇದು ನಿಮಗೆ ಒಂದು ರಕ್ಷಾ ಕವಚವಿದ್ದಂತೆ. ಶಿವರಾತ್ರಿ ನಂತರ ಅಷ್ಟಮ ಶನಿ ಕಾಟ ಇದ್ದರೂ ಗುರುವಿನ ಕೃಪೆಯಿಂದ ನಿಮಗೆ ಧನಲಾಭ ಮತ್ತು ಹೊಸ ಅವಕಾಶಗಳು ಖಂಡಿತ ಸಿಗುತ್ತದೆ. ಇನ್ನು ಕೆಲಸದ ವಿಷಯಕ್ಕೆ ಬರೋದಾದರೆ ಈ ಟೈಮ್ ಸ್ವಲ್ಪ ಮಿಕ್ಸ್ ಆಗಿರುತ್ತದೆ. ಆಫೀಸ್ನಲ್ಲಿ ಕೆಲಸದ ಲೋಡ್ ಜಾಸ್ತಿ ಆಗಬಹುದು ಅಥವಾ ನೀವು ಮಾಡಿದ ಕೆಲಸಕ್ಕೆ ಕ್ರೆಡಿಟ್ ಸಿಗೋದು ಸ್ವಲ್ಪ ಲೇಟ್ ಆಗಬಹುದು. ಆದರೆ ಗಾಬರಿ ಬೇಡ. ಬಾಸ್ ಮತ್ತು ಮೇಲಾಧಿಕಾರಿಗಳ ಸಪೋರ್ಟ್ ನಿಮಗಿರುತ್ತದೆ. ಸಲಹೆ: ಈ ಸಮಯದಲ್ಲಿ ಅರ್ಜೆಂಟ್ ಆಗಿ ಕೆಲಸ ಮಾಡೋದು ಬೇಡ. ಜೂನ್ವರೆಗೂ ಸ್ವಲ್ಪ ಪೇಷನ್ಸ್ ಇಂದಿರಿ, ಆಮೇಲೆ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾಗುತ್ತದೆ. ವ್ಯಾಪಾರ ಮಾಡೋರಿಗೆ ಶಿವರಾತ್ರಿ ನಂತರ ಸ್ವಲ್ಪ ಮಿಕ್ಸೆಡ್ ರಿಸಲ್ಟ್ ಇರುತ್ತದೆ. ಹೊಸ ಹೂಡಿಕೆ ಮಾಡುವಾಗ 100 ಸಲ ಯೋಚನೆ ಮಾಡಿ. ಪಾಸಿಟಿವ್: ಹಳೆಯ ಸಾಲಗಳು ವಾಪಸ್ ಬರೋ ಸಾಧ್ಯತೆ ಇದೆ. ಶೇರ್ ಮಾರ್ಕೆಟ್ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡುವಾಗ ಎಕ್ಸ್ಪರ್ಟ್ ಸಲಹೆ ತೆಗೆದುಕೊಳ್ಳಿ. ಎಚ್ಚರಿಕೆ: ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಯಾವುದನ್ನು ಗುಟ್ಟಾಗಿ ಇಡಬೇಡಿ, ಇಲ್ಲದಿದ್ದರೆ ಮನಸ್ತಾಪ ಬರಬಹುದು. ನಮ್ಮ ರೈತ ಬಾಂಧವರಿಗೆ ಈ ಸಮಯ ಸಾಧಾರಣವಾಗಲಿರಲಿದೆ. ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಆದರೆ ಅಂದುಕೊಂಡಿದ್ದಕ್ಕಿಂತ ಲಾಭ ಸ್ವಲ್ಪ ಕಡಿಮೆ ಇರಬಹುದು. ಜಮೀನು, ಪೇಪರ್ಸ್ ಮತ್ತು ನೀರಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಜೂನ್ ನಂತರ ನಿಮಗೆ ಒಳ್ಳೆ ಬೆಳೆ ಮತ್ತು ಆದಾಯ ಸಿಗಲಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಅಥವಾ ಮಾತುಕತೆಗಳಲ್ಲಿ ಭಿನ್ನಾಭಿಪ್ರಾಯ ಬರಬಹುದು. ಲೈಫ್ ಪಾರ್ಟ್ನರ್ ಜೊತೆ ಮಾತನಾಡುವಾಗ ಕೋಪ ಮಾಡಿಕೊಳ್ಬೇಡಿ. ಮಕ್ಕಳ ಎಜುಕೇಷನ್ ಬಗ್ಗೆ ನಿಮಗೆ ಒಳ್ಳೆ ಸುದ್ದಿ ಕೇಳಿ ಬರುತ್ತೆ. ಆಸ್ತಿ ವಿಚಾರ ಏನಾದರೂ ಇದ್ದರೆ ಶಾಂತಿಯುತವಾಗಿ ಮಾತಾಡಿ ಬಗೆಹರಿಸಿಕೊಳ್ಳಿ. ಸಿಂಹರಾಶಿಯವರೇ, ಈ ವರ್ಷ ಹೆಲ್ತ್ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ ತೆಗೆದುಕೊಳ್ಳಿ. ಅಷ್ಟಮ ಶನಿಯಿಂದ ಕಾಲು ನೋವು ಅಥವಾ ಜೀರ್ಣಕ್ರಿಯೆಯ ತೊಂದರೆ ಬರಬಹುದು. ಟಿಪ್ಸ್: ಗಾಡಿ ಓಡಿಸುವಾಗ ತುಂಬಾ ಹುಷಾರಾಗಿರಿ. ಪ್ರತಿದಿನ ಯೋಗ ಅಥವಾ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ತುಂಬಾ ಪೀಸ್ ಆಫ್ ಮೈಂಡ್ ಸಿಗುತ್ತದೆ. ಪರಿಹಾರಗಳು, ರೆಮಿಡೀಸ್: ಅಷ್ಟಮ ಶನಿಯ ಎಫೆಕ್ಟ್ ಕಡಿಮೆ ಮಾಡಿಕೊಳ್ಳೋಕೆ ಈ ಸಿಂಪಲ್ ಪರಿಹಾರಗಳನ್ನು ಫಾಲೋ ಮಾಡಿ. 1. ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಅಥವಾ ತೈಲಾಭಿಷೇಕ ಮಾಡಿ. 2. ಪ್ರತಿದಿನ ಆದಿತ್ಯ ಹೃದಯಂ ಪಠಿಸಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. 3. ಶಿವರಾತ್ರಿ ನಂತರ ಪ್ರತಿ ಸೋಮವಾರ ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸುವುದು ತುಂಬ ಒಳ್ಳೆಯದು. 4. ಬಡವರಿಗೆ ಅಥವಾ ವಿಕಲಚೇತನರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಅಥವಾ ಅನ್ನದಾನ ಮಾಡಿ. ಅದೃಷ್ಟದ ಸಂಖ್ಯೆ 1 ಮತ್ತು 5. ಅದೃಷ್ಟದ ದಿನ ಭಾನುವಾರ ಮತ್ತು ಮಂಗಳವಾರ ಮತ್ತು ಗುರುವಾರ. ಅದೃಷ್ಟದ ಬಣ್ಣ ಗೋಲ್ಡನ್, ಕೆಂಪು ಮತ್ತು ಹಳದಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಹರಾಶಿಯವರೇ, ಗ್ರಹಗತಿಗಳು ಏನೇ ಇದ್ರೂ ದೇವರ ಮೇಲೆ ನಂಬಿಕೆ ಮತ್ತು ನಿಮ್ಮ ಪ್ರಯತ್ನ ಇದ್ದರೆ ಯಾವುದೇ ಕಷ್ಟವನ್ನಾದರೂ ಎದುರಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಭವಿಷ್ಯ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಪಾಪ್ಯುಲರ್ ಕನ್ನಡ ಟಿವಿ. ಓಂ ನಮಃ ಶಿವಾಯ.